ಹೆಲೋ ಟ್ರೇಡರ್ಸ್, ಬ್ಯಾಂಕ್ ನಿಫ್ಟಿ ಟ್ರೇಡ್ ಇದು 1:7 ಇದೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಜಸ್ಟ್ ಈಗ ಎಂಟ್ರಿ ಮಾಡಿತ್ತು, ಆಲ್ಮೋಸ್ಟ್ ಟಾಪ್ ಲಾಸ್ ನಿಯರ್ ಬಂತು. ಸುಮಾರು ಜನರಿಗಿರೋ ಒಂದು ಎಮೋಷನ್ ಈಗ. ಇದೇ ರೀತಿ ಇರುತ್ತೆ. ಸುಮಾರು ಜನರಿಗೆ ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು, ಟ್ರಸ್ಟ್ ಮಾಡಬೇಕು. ನಾವು ಏನ್ ಸ್ಟ್ರಾಟಜಿ ಯೂಸ್ ಮಾಡ್ತೀವಿ ಅದನ್ನ ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಮಾಡಿ ಇದೇ ರೀತಿ ಹೋಲ್ಡ್ ಮಾಡಬೇಕು. either ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಇರಬೇಕು. ಸುಮಾರು ಜನರ ನೀವು ಸಹ ಟ್ರೇಡ್ ಮಾಡ್ತಾ ಇರ್ತೀರಾ. ಈ ಒಂದು ಟೈಮಲ್ಲಿ ನೀವು ಏನ್ ಮಾಡ್ತೀರಾ ಹೇಳಿ? ಸೊ ಎಕ್ಸಿಟ್ ಆಗ್ತೀರಾ ಅಥವಾ ಹೋಲ್ಡ್ ಮಾಡ್ತೀರಾ ಹೇಳಿ? ಒಂದ್ಸತಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ರೆ ನಾವು ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ನ ನೋಡಬಾರ್ದು. ಎಂಟ್ರಿ ಎಲ್ಲಿ ಮಾಡಿದೀವಿ, ಯಾಕೆ ಎಂಟ್ರಿ ಮಾಡಿದೀವಿ ಅಂತ ನಮ್ಗೆ ಗೊತ್ತಿರಬೇಕು. ಈಗ ನೋಡಿ, ಸೊ ಎಂಟ್ರಿ ಮಾಡಿದ್ದೀನಲ್ವಾ, ಸೊ ಓಕೆ ಪ್ರಾಫಿಟ್ ಅಲ್ಲಿ ಹೋಗ್ತಿದೆ. ಸೊ ಪ್ರಾಫಿಟ್ ಅಲ್ಲಿ ಹೋಗ್ತಿದೆ ಅಂತ ನಾನು ಯಾವುದೇ ರೀತಿ ಬುಕ್ ಮಾಡಬಾರ್ದು. ನಾನು ಟ್ರೇಡ್ ಮಾಡಿರೋ ಒಂದು ಇಂಟೆನ್ಷನ್ ಏನು, ಟಾರ್ಗೆಟ್ ಬರಬೇಕು ಅಂತ. ಅಗೇನ್ ಕೆಳಗಡೆ ಬೀಳ್ತಾ ಇದೆ, ಟೆನ್ಷನ್ ಆಗತ್ತೆ. ಮಾರ್ಕೆಟ್ ಅಲ್ಲಿ ಟೆನ್ಷನ್ ಆಗತ್ತೆ. ಆದ್ರೂ ಸಹ ಸೈಕಾಲಜಿನ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಂಡ್ರೆ ಈ ರೀತಿ ಅಪ್ಸೈಡ್ ಹೋಗ್ತಾ ಇರುತ್ತೆ. ಅಪ್ಸೈಡ್ ಹೋಗುತ್ತೆ ಅಂತ ಹೇಳುತ್ತೆ ಮಾರ್ಕೆಟ್, ಅಪ್ಸೈಡ್ ಹೋಗುತ್ತೆ ಅಂತ ಇದೇ ರೀತಿ ಹೇಳ್ತಾ ಇರುತ್ತೆ. ಆದ್ರೆ ಅಗೇನ್ ಸ್ಲೋ ಆಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಈ ರೀತಿ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ನಿಮಗೂ ಸಹ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ. ನೋಡಿ, ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ. ಸ್ವಲ್ಪ ಕಂಟ್ರೋಲ್, ಮೈಂಡ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಯಾಂಡಲ್ ಸಾಕು, ಬಿಲ್ಡ್ ಆಗುತ್ತೆ. ಮತ್ತೆ ಕಾನ್ಫಿಡೆನ್ಸ್ ಇದೇ ರೀತಿ ಅಪ್ಸೈಡ್ ಹೋಗ್ತಾ ಇರುತ್ತೆ. ವೆಯ್ಟ್ ಮಾಡಬೇಕು. ನೋಡಿ, ವೆಯ್ಟ್ ಮಾಡೋದಾದ್ರೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಇರೋದು. ಸೊ ನಿಮಗೂ ಸಹ ಹೇಳ್ಕೊಡ್ತೀವಿ ಈ ರೀತಿ ಒಂದು ಸೈಕಾಲಜಿ ಅಂಡ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ನ ಹೇಳ್ಕೊಡ್ತೀವಿ. 1 ವರ್ಷ ಇರುತ್ತೆ. ಸೊ ಕೊನೆಗೆ ಟಾರ್ಗೆಟ್ ಸಿಕ್ತು. ಸೊ ಇಲ್ಲೂ ಸಹ ನೀವು ನೋಡ್ಬೋದು, ತುಂಬಾ ಖುಷಿ ಆಯಿತು. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.